ಇವತ್ತಿನಿಂದ 3 ದಿನಗಳ ಕಾಲ ಸಂಸತ್ ವಿಶೇಷ ಅಧಿವೇಶನವನ್ನ ಕರೆಯಲಾಗಿದೆ. ಈ ಬಾರಿಯ ಈ ಸಂಸತ್ ವಿಶೇಷ ಅಧಿವೇಶನ ಇದೆಯಲ್ಲ, ಇದು ಬಹಳ ಅತಿ ಮುಖ್ಯ. ನಾವು ನೀವೆಲ್ಲ ಗಮನಿಸಬೇಕಾದಂತ ಸಂಗತಿ. ಈ ಅಧಿವೇಶನದಲ್ಲಿ ಯಾಕಂದ್ರೆ 3 ಪ್ರಮುಖ ಮಸೂದೆಗಳ ಮಂಡನೆ ಆಗ್ತಾ ಇದೆ. ಒಂದು ಮಹಿಳಾ ಮೀಸಲಾತಿ ಸಂಬಂಧಪಟ್ಟ ಹಾಗೆ, ಕ್ಷೇತ್ರ ಪುನರ್ವಿಂಗಡಣೆಗೆ ಸಂಬಂಧಪಟ್ಟ ಹಾಗೆ ಸೇರಿ ಒಟ್ಟು 3 ಮಸೂದೆ ಇವತ್ತು ಮಂಡನೆ ಆಗ್ತಾ ಇದೆ. ಬಟ್ ವಿಚಾರ ಅಂತ ಅಂದ್ರೆ ಈ ಡಿಲಿಮಿಟೇಷನ್ ಬಿಲ್ ಮೇಲೆ ವಿಪಕ್ಷಗಳು ಬಹಳ ಅನುಮಾನ ವ್ಯಕ್ತಪಡಿಸ್ತಾ ಇದೆ. ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆಯ ನಿರ್ಧಾರಕ್ಕೆ ಬಹಳ ಕಿಡಿಕಿಡಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಬಹಳ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೊಂದು ದೇಶ ವಿರೋಧಿ ನಡೆ ಅಂತ ರಾಹುಲ್ ಗಾಂಧಿ ಕಿಡಿಕಾರ್ತಾ ಇದ್ದಾರೆ. ಮಸೂದೆಗೆ ನಮ್ಮ ವಿರೋಧ ಇದೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಕೂಡ ಇವತ್ತು ತಮ್ಮ ಸಿಟ್ಟನ್ನ ವ್ಯಕ್ತಪಡಿಸಿದ್ದಾರೆ. ಇದೆಲ್ಲದರ ನಡುವೆ ಇವತ್ತಿನಿಂದ ವಿಶೇಷ ಅಧಿವೇಶನ ಆರಂಭ ಆಗ್ತಾ ಇದೆ. ಹೇಳಿ ಕೇಳಿ ಇದು ಸಂವಿಧಾನಕ್ಕೆ ತಿದ್ದುಪಡಿ ತಂದು ರೂಪಿಸಬೇಕಾದಂಥ ಕಾನೂನಾಗಿರುವಂಥ ಕಾರಣಕ್ಕಾಗಿ ಇದನ್ನ ಮೇಲ್ಮನೆ ಹಾಗೆ ಕೆಳಮನೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನುಮತಿ ಪಡೆಯೋದಕ್ಕೂ ಕೂಡ ಸ್ವಲ್ಪ ಕಷ್ಟ ಸಾಧ್ಯನೇ ಇದೆ. ಅದು ಯಾಕೆ ಅಂತ ನಾವು ನಂತರದ ಹಂತದಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀವಿ. ಲೋಕಸಭೆಯ ವಿಶೇಷ ಅಧಿವೇಶನ ಆರಂಭ ಆಗಿದೆ. ವಿಚಾರ ಅಂತಂದ್ರೆ ವಿಪಕ್ಷ ಸದಸ್ಯರುಗಳು ಕಪ್ಪು ಬಟ್ಟೆಯನ್ನ ಧರಿಸ್ಕೊಂಡ್ ಬಂದಿದ್ದಾರೆ. ಕ್ಷೇತ್ರ ಮರು ವಿಂಗಡಣೆಯ ಈ ಮಸೂದೆಗೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಇವಾಗ ಮಂಡಿಸೋಕೆ ಹೊರಡಲಿರುವಂತ ಮಸೂದೆಗೆ ಸಂಬಂಧಪಟ್ಟ ಹಾಗೆ ಕಪ್ಪು ಬಟ್ಟೆ ಧರಿಸಿಕೊಂಡು ವಿಪಕ್ಷ ಸದಸ್ಯರುಗಳು ಬಂದಿದ್ದಾರೆ. ನಾವು ಅದಕ್ಕೆ ಹೇಳಿದ್ದು ಈ 3 ದಿನಗಳ ಕಾಲ ದೊಡ್ಡ ಹಂಗಾಮ ಆಗ್ಬಹುದಾದಂತ ಚಾನ್ಸಸ್ ಇದೆ ಸಂಸತ್ನಲ್ಲಿ. ಈ ಸಂಸತ್ ಅಧಿವೇಶನದ ಸಂದರ್ಭದಲ್ಲಿ ನಾವಿಲ್ಲಿ ನೋಡ್ತಾ ಇದ್ದೀವಿ, ಒಂದ್ ಕಡೆ ಆಡಳಿತ ಪಕ್ಷಕ್ಕೆ ಸಂಬಂಧಪಟ್ಟ ಹಾಗಿನ ಸದಸ್ಯರುಗಳು ಇವತ್ತು ಹೂಗುಚ್ಛವನ್ನ ನೀಡಿ ಒಂದು ವಿಶೇಷವಾದಂಥ ಅಧಿವೇಶನ ಇದು. ಆಮೇಲೆ ವಿಚಾರ ಅಂತಂದ್ರೆ ಇದು ಮಹಿಳಾ ಮೀಸಲಾತಿಯನ್ನ ಕಲ್ಪಿಸುವಂತ ನಿಟ್ಟಿನಲ್ಲಿ ಮಸೂದೆಯನ್ನ ಅಂಗೀಕರಿಸುವಂತ ನಿಟ್ಟಿನ ಒಂದು ಅಜೆಂಡಾ ಕೂಡ ಇದೆ ಈ ಒಟ್ಟು ವಿಶೇಷ ಅಧಿವೇಶನದಲ್ಲಿ. ಬಟ್ ಅದರ ಜೊತೆಗೇನೆ ಈ ಕ್ಷೇತ್ರ ಮರು ವಿಂಗಡಣೆಗೆ ಸಂಬಂಧಪಟ್ಟ ಹಾಗೆ ಇವ್ರೇನ್ ಮಾಡೋಕೆ ಹೊರಡ್ತಾ ಇದ್ದಾರಲ್ಲ, ಅದು ನಮಗೆ ಸರಿ ಇಲ್ಲ. ತಮಿಳುನಾಡು ಮುಖ್ಯಮಂತ್ರಿ ಅಂತೂ ಮರು ವಿಂಗಡಣೆಗೆ ಸಂಬಂಧಪಟ್ಟ ಹಾಗಿನ ಆ ಪ್ರತಿಯನ್ನ ಹರಿದು ಸುಟ್ಟು ತಮ್ಮ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. தமிழ்நாடின முக்கியமந்திரி எம்.கே. ஸ்டாலின் அரசாங்கம் இன்று தாக்கல் செய்கின்ற அந்த மசோதாவை இப்பொழுது அந்த நகலை எரிக்கிறார். ஓகே, தேங்க்யூ. நான் வெளியே போறேன். அரசாங்கம் இன்று தாக்கல் செய்கின்ற அந்த மசோதாவை இப்பொழுது அந்த நகலை எரிக்கிறார். ಸದಾ ಬಿಳಿ ಶರ್ಟು ಬಿಳಿ ಪಂಚೆಯಲ್ಲೇ ಕಾಣಿಸ್ಕೊಳ್ಳುವಂತ ತಮಿಳುನಾಡಿನ ರಾಜಕಾರಣಿಗಳು, ಅದರಲ್ಲೂ ಡಿಎಂಕೆಗೆ ಸಂಬಂಧಪಟ್ಟ ಹಾಗಿನ ರಾಜಕಾರಣಿಗಳು ಇವತ್ತು ಕಪ್ಪು ಬಟ್ಟೆಯನ್ನ ಧರಿಸಿರುವಂತದನ್ನ ನೋಡ್ತಾ ಇದ್ದಾರೆ. ಕಪ್ಪು ಬಣ್ಣದ ಶರ್ಟ್, ಬಿಳಿ ಬಣ್ಣದ ಪಂಚೆಯನ್ನ ತೊಟ್ಟು ಇವತ್ತು ತಮಿಳುನಾಡಿನಾದ್ಯಂತ ಹೀಗೆ ತಮ್ಮ ಆಕ್ರೋಶವನ್ನ, ಸಿಟ್ಟನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಅಂತ ಅಂದ್ರೆ ಇವತ್ತಿನಿಂದ ಆರಂಭ ಆಗ್ತಾ ಇರುವಂತ ಸಂಸತ್ನ ವಿಶೇಷ ಅಧಿವೇಶನ, 3 ದಿನಗಳ ವಿಶೇಷ ಅಧಿವೇಶನ. ಆ 3 ದಿನಗಳ ವಿಶೇಷ ಅಧಿವೇಶನದಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿಯನ್ನ ತಂದು ಇವರು ಕ್ಷೇತ್ರ ಮರು ವಿಂಗಡಣೆಗೆ ನಿರ್ಧಾರ ತೆಗೆದುಕೊಳ್ತಾ ಇದ್ದಾರಲ್ಲ, ಇದರಿಂದ
ತಮಿಳುನಾಡು ಸೇರಿದ ಹಾಗೆ ದಕ್ಷಿಣದ ರಾಜ್ಯಗಳಿಗೆ ನಷ್ಟ ಉಂಟಾಗುತ್ತೆ ಅನ್ನುವಂಥದ್ದು ತಮಿಳುನಾಡಿನ ರಾಜಕಾರಣಿಗಳು ಮಾಡ್ತಾ ಇರುವಂತ ಆರೋಪ. ತಮಿಳುನಾಡು ಮಾತ್ರ ಅಲ್ಲ, ಕರ್ನಾಟಕದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಲವರು ತಮ್ಮ ದಿಗ್ಭ್ರಮೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಅಂತ ಅಂದ್ರೆ ಅಕಸ್ಮಾತ್ ಈ ಮಸೂದೆ ಕಾಯ್ದೆಯಾಗಿ ಜಾರಿಗೆ ಬಂದಂತ ನಂತರದಲ್ಲಿ, ಕ್ಷೇತ್ರಗಳು ಮರು ವಿಂಗಡಣೆ ಆದಂತ ನಂತರದಲ್ಲಿ ದಕ್ಷಿಣದ ಪ್ರಾತಿನಿಧ್ಯ ಸಂಸತ್ನಲ್ಲಿ ದಕ್ಷಿಣದ ಪ್ರಾತಿನಿಧ್ಯ ಕಮ್ಮಿ ಆಗುತ್ತೆ ಅನ್ನುವಂಥದ್ದು. ಈಗಿರುವಂತಹ ಲೆಕ್ಕಾಚಾರದ ಪ್ರಕಾರವಾಗಿ ದಕ್ಷಿಣದ ಪ್ರಾತಿನಿಧ್ಯ ಕೇಂದ್ರ ಸಂಸತ್ನಲ್ಲಿ 20% ಇದೆ. ನಾವು ಕಳಿಸ್ಕೊಡುವಂತ ಜನಪ್ರತಿನಿಧಿಗಳು 20% ಇದ್ದಾರೆ. ಬಟ್ ಈ ಕಾಯ್ದೆ ಏನಾದರೂ ಕಾನೂನಾಗಿ ಜಾರಿಗೆ ಬಂದಂತ ನಂತರದಲ್ಲಿ, ಮುಂದೆ ಈ ಮಸೂದೆ ಆ ನಂತರದಲ್ಲಿ ಏನು ದಕ್ಷಿಣದ ನಮ್ಮ ಪಾಲೇನಿದೆ ಅದು 20ರಿಂದ 18% ಬೀಳುತ್ತೆ. ಈ ಒಂದು ನಮ್ಮಲ್ಲಿ ಕ್ಷೇತ್ರಗಳು ಹೆಚ್ಚಾಗ್ಬೋದು. ಈಗ ಕರ್ನಾಟಕದಲ್ಲೂ ಕೂಡ ಲೋಕಸಭಾ ಕ್ಷೇತ್ರಗಳು 41ಕ್ಕೆ ಏರಿಕೆ ಆಗ್ಬೋದು. ಆದರೆ ಓವರಾಲ್ ಆಗಿ ನಾವು ನೋಡಿದಂಥ ಸಂದರ್ಭದಲ್ಲಿ ನಮ್ಮ ಪ್ರಾತಿನಿಧ್ಯ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕೆ ಅಂತ ಅಂದ್ರೆ ಜನಸಂಖ್ಯೆ ಆಧಾರದ ಮೇಲೆ ಇವರು ಈ ರೀತಿಯಾದಂಥ ಡಿಲಿಮಿಟೇಷನ್ ಮಾಡ್ತಾ ಹೋಗ್ತಾ ಇದ್ದಾರೆ. 1971ರ ನಂತರದಲ್ಲಿ ಕರ್ನಾಟಕ ಸೇರಿದ ಹಾಗೆ ದಕ್ಷಿಣ ಭಾರತದಲ್ಲಿ ನಾವು ಜನಸಂಖ್ಯೆ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾದಂಥ ಯೋಜನೆಗಳನ್ನು ತಂದಿದ್ದೀವಿ. ಜನಸಂಖ್ಯೆನ ನಾವು ನಿಯಂತ್ರಣ ಮಾಡಿದ್ದೀವಿ. ಶೈಕ್ಷಣಿಕವಾಗಿ ಹಾಗೆ ಸಾಮಾಜಿಕವಾಗಿ ಜನರಿಗೆ ಅನುಕೂಲ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ಯೋಜನೆಗಳನ್ನು ತಂದು ಇವತ್ತು ದಕ್ಷಿಣದ ರಾಜ್ಯಗಳು ಉತ್ತರದ ರಾಜ್ಯಗಳಿಗಿಂತ ಹೆಚ್ಚಿನ ಪ್ರಗತಿಯನ್ನು ನಾವು ಸಾಧಿಸಿದ್ದೀವಿ. ಆದ್ರೆ ಈಗ ನಾವು ತಂದಂತ ಈ ರೀತಿಯಾದಂಥ ಯೋಜನೆಗಳು ಇದರಿಂದ ಸಾಧಿಸಿದಂಥ ಪ್ರಗತಿನೇ ನಮಗೆ ಮುಳುವಾಗ್ತಾ ಇದೆ ಅನ್ನುವಂಥದ್ದು ದಕ್ಷಿಣ ಭಾರತದ ರಾಜಕೀಯ ನಾಯಕರುಗಳು ಅಥವಾ ರಾಜಕೀಯ ವಿಶ್ಲೇಷಕರು ಮಾಡ್ತಾ ಇರುವಂಥ ವಿಶ್ಲೇಷಣೆ ಆಗಿದೆ. ಯಾಕಂತ ಅಂದ್ರೆ ಈಗ ಉತ್ತರ ಭಾರತದಲ್ಲಿ ಜನಸಂಖ್ಯೆ ಅವ್ರು ನಮ್ಮಂತ ರೀತಿಯಾಗಿ ನಿಯಂತ್ರಣಕ್ಕೆ ತರಲಿಲ್ಲ. ಅವರು ಅಂತ ಯೋಜನೆಗಳನ್ನ ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತರಲಿಲ್ಲ. ಇದರಿಂದಾಗಿ ಆ ರಾಜ್ಯಗಳಲ್ಲಿ ಜನಸಂಖ್ಯೆ ಬೆಳ್ಕೊಂಡೇ ಹೋಗಿದೆ. ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶ ಈ ರಾಜ್ಯಗಳಲ್ಲಿ. ಆದರೆ ದಕ್ಷಿಣದ ರಾಜ್ಯಗಳಲ್ಲಿ ಜನಸಂಖ್ಯೆ ನಿಯಂತ್ರಣಕ್ಕೆ ಬಂದಿದೆ. ನಾವು ಪ್ರಗತಿಯನ್ನ ಸಾಧಿಸ್ತಾ ಬಂದಿದ್ದೀವಿ. ಆದರೆ ಇವರು ಜನಸಂಖ್ಯೆ ಆಧಾರದ ಮೇಲೆ ಇವರು ಕ್ಷೇತ್ರಗಳ ಮರು ವಿಂಗಡಣೆ ಮಾಡ್ತಾ ಹೋದ್ರೆ ಇದರಿಂದ ದಕ್ಷಿಣದ ಪ್ರಾತಿನಿಧ್ಯ ಕಮ್ಮಿ ಆಗ್ತಾ ಹೋಗುತ್ತೆ. ಮುಂಬರುವಂತಹ ದಿನಗಳಲ್ಲಿ ನಮ್ಮ ಕೂಗು ಕೇಳದೇ ಇರುವಂತಹ ರೀತಿಯಾಗಿ ಆಗಿ ಹೋಗ್ಬಿಡುತ್ತೆ. ಆಮೇಲೆ ಕಂಪ್ಲೀಟ್ ಆಗಿ ಇಲ್ಲಿ ಉತ್ತರದ ರಾಜ್ಯಗಳು ಮೇಲುಗೈಯನ್ನ ಸಾಧಿಸ್ತಾರೆ. ಈ ಒಂದು ಅವರು ಕೆಲ ಯೋಜನೆಗಳನ್ನ ವಿಶೇಷವಾಗಿ ಅನುಷ್ಠಾನ ಮಾಡದೇ ಹೋದ್ರೂ ಕೂಡ, ಪ್ರಗತಿಯನ್ನ ಸಾಧಿಸದೇ ಹೋದ್ರೂ ಕೂಡ ನಮ್ಮ ಎದುರು ಅವರು ಮೇಲುಗೈಯನ್ನ ಸಾಧಿಸ್ತಾ ಹೋಗ್ತಾರೆ. ಈ ಧೋರಣೆ ಇದೆಯಲ್ಲ, ಇದು ದಕ್ಷಿಣದ ರಾಜ್ಯಗಳಿಗೆ ಮಾರಕ ಅನ್ನುವಂಥದ್ದು ಇಲ್ಲಿ ದಕ್ಷಿಣ ಭಾರತದ ನಾಯಕರು ಇಡ್ತಾ ಇರುವಂತ ವಾದ. सिस्टम और हाई एंड इंजीनियरिंग में नए अवसर खुलेंगे. माननीय सदस्यगण, ये उपलब्धि एक नई शुरुआत है. ऐसी शुरुआत जो हमारे वैज्ञानिक पायोनियर्स के विजन को आगे बढ़ाती है. एक ऐसी शुरुआत जो ऊर्जा आत्मनिर्भरता के लिए हमारी यात्रा को सुदृढ़ करती है. एक ऐसी शुरुआत जो हमें विकसित भारत के लक्ष्य के निकट लाती है. ये एक ऐसा पल है जो हमारे समग्र भविष्य को आकार देने और हमारी साझा आकांक्षाओं को पूरा करने वाली विज्ञान और तकनीकी शक्ति में हमारे भरोसे को मजबूत बनाता है. PFBR के नियंत्रित चेन रिएक्शन की पहली चिंगारी केवल ऊर्जा उत्पादन क्षेत्र की उपलब्धि नहीं है, बल्कि आने वाली पीढ़ियों के उज्जवल भविष्य का संकेत है. मैं आज